ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. A1 ಪವಿತ್ರ ಮತ್ತು ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಜಾಮೀನು ನೀಡಿರುವುದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಇವತ್ತು ಅರ್ಜಿಯ ವಿಚಾರಣೆಯನ್ನು ನಡೆಸಿ ಹೈಕೋರ್ಟ್ ಜಾಮೀನು ಆದೇಶದ ಬಗ್ಗೆ ಆಕ್ಷೇಪವನ್ನು ಸುಪ್ರೀಂ ಕೋರ್ಟ್ ಎತ್ತಿದೆ. ಹೈಕೋರ್ಟ್ ತನ್ನ ವಿವೇಚನೆ ಚಲಾಯಿಸಿದ ರೀತಿ ನನಗೆ ಮನದಟ್ಟಾಗ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಆರೋಪಿ ಪರ ವಕೀಲ ಕಪಿಲ್ ಸಿಬಲ್ರಿಗೂ ಪೀಠ ಪ್ರಶ್ನೆಯನ್ನ ಕೇಳಿದೆ. ದರ್ಶನ್ ಮೇಲಿರೋ ಹಳೆ ಪ್ರಕರಣಗಳ ಮಾಹಿತಿಯನ್ನು ಕೊಡಿ ಅಂತ ಕೂಡ ಕೇಳಿದ್ದು, ಹೆಚ್ಚುವರಿ ವಾದವನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಲು ದರ್ಶನ್ ಪರ ವಕೀಲರಿಗೆ ಸೂಚಿಸಿದೆ. ಇನ್ನು ಮುಂದಿನ ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದ್ದು ಅಂದೇ ಆದೇಶ ನೀಡೋದಾಗಿ ಹೇಳಿದೆ. ಇನ್ನು ಜಾಮೀನಿನ ಮೇಲೆ ಇರುವಂತಹ ದರ್ಶನ್ ಥೈಲ್ಯಾಂಡ್ನಲ್ಲಿ ಚಿತ್ರೀಕರಣದ ಸಲುವಾಗಿ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಇವತ್ತು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೋ ಅಂತ ಕೂಡಲೇ ಅದು ನಿರ್ಧಾರ ಮಾಡಿದೆ. ಜಾಮೀನಿನ ವಿಚಾರದಲ್ಲಿ ಅಥವಾ ಹೈಕೋರ್ಟ್ನ ತೀರ್ಪಿನ ವಿಚಾರದಲ್ಲಿ ಅಂತೇನಲ್ಲ. ಬಟ್ ಸುಪ್ರೀಂ ಕೋರ್ಟು ಯಾವುದೇ ನಿರ್ಧಾರಕ್ಕೆ ಬರುವ ಮೊದಲು ವಿಪರೀತವಾದ ಆಳಕ್ಕೆ ಹೋಗಿ ಪ್ರಶ್ನೆಗಳನ್ನು ಕೇಳಕ್ಕೆ ಪ್ರಾರಂಭ ಮಾಡಿದೆ. ಅದು ಮಾತ್ರ ಸರಿ. ಬಟ್ ನಿರ್ಧಾರ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾರು ಜಂಪ್ ಆಗಬೇಡಿ. ಕೇಳಿದ ತಕ್ಷಣ ಆದೇಶ ರದ್ದ ಮತ್ತೆ ಜೈಲಿಗ ಅಂತೆಲ್ಲ ಶುರು ಮಾಡ್ಕೋಬೇಡಿ. ಆ ರೀತಿ ಇರಲ್ಲ, ಹಂಗಲ್ಲ ಅದು ಅಂತ ನನ್ನ ವಾದ ಲೀಗಲಿ. ಬಟ್ somewhere ಸುಪ್ರೀಂ ಕೋರ್ಟ್ ಇಸ್ ನಾಟ್ ಹ್ಯಾಪಿ. ವಿ ಡೋಂಟ್ ನೋ. ಆ ಅನ್ಹ್ಯಾಪಿನೆಸ್ಸು ನಾಳೆ ಕ್ಯಾನ್ಸಲೇಷನ್ಗೆ ಹೋಗುತ್ತೋ ಹೋಗಲ್ವೋ ನಮಗೆ ಗೊತ್ತಿಲ್ಲ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ನ್ಯಾಯಮೂರ್ತಿಗಳಾದ ಪರ್ದಿವಾಲಾ ಅವರು ಇವತ್ತು ಕೇಳಿದ್ದಿದ್ದು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ. ಅಂದರೆ ಕಕ್ಷಿದಾರ ಅಂದರೆ ಹೋಗಿ ದರ್ಶನಿನ ವಕೀಲರಾಗಿರೋ ಕಪಿಲ್ ಸಿಬಲ್ಗೆ ಹೇಳ್ತಾ ಇದ್ದಾರೆ, ಈ ಕೇಸ್ನಲ್ಲಿ ಜಾಮೀನು ನೀಡುವಾಗ ಹೈಕೋರ್ಟ್ ಬಳಸ್ಕೊಂಡಿರುವಂತಹ ವಿವೇಚನೆ ನನಗೆ ಮನವರಿಕೆ ಆಗ್ತಾ ಇಲ್ಲ ಅಂತ. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಕಕ್ಷಿದಾರರ ಜಾಮೀನು ನಾವು ರದ್ದು ಮಾಡಬಾರ್ದು ಅನ್ನೋದೇ ಆದರೆ ಆ ವಾದ ಮಾಡೋಕ್ಕೆ ಬಂದಿದ್ದೀರಿ ನಮ್ಮ ಮುಂದೆ. ನಿಮ್ಮ ವಾದ ನಾವು ಕೇಳ್ತೀವಿ, ಕೇಳಲ್ಲ ಅಂತಲ್ಲ. ಜುಲೈ 22ನೇ ತಾರೀಕು ಕೇಳ್ತೀವಿ. ನಾವು ಯಾಕೆ ಮಧ್ಯಪ್ರವೇಶ ಮಾಡಬಾರ್ದು ಇದರಲ್ಲಿ ಅನ್ನೋದನ್ನು ನೀವು ಸಕಾರಣಗಳೊಂದಿಗೆ ಅವತ್ತಿನ ದಿನ ವಾದ ಮಾಡಿ ನೋಡೋಣ. ಒಂದಿಷ್ಟು ಮಾರ್ಕಿಂಗ್ ಮಾಡಿದ್ದೀವಿ ನಾವು ಆ ಜಡ್ಜ್ಮೆಂಟ್ಗಳಲ್ಲಿ. ನೀವು ಅದನ್ನು ಅರ್ಥ ಮಾಡ್ಕೋತಿಲ್ವೋ ಅಥವಾ ಗಮನಿಸ್ತಿಲ್ವೋ ನಮಗೆ ಅರ್ಥವಾಗ್ತಿಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳ್ತಾರೆ. ಅಂದರೆ ದ ಜಡ್ಜ್ಮೆಂಟಲ್ಲಿ ದೇ ಹ್ಯಾವ್ ಕಲರ್ಡ್ ಮಾರ್ಕಿಂಗ್ ಎಲ್ಲೋ ಮಾಡಿರಬೇಕು ಅಥವಾ ಟಿಕ್ ಏನೋ ಇನ್ನೊಂದು ಮಾಡಿರಬೇಕು ಅವರು ಮೋಸ್ಟ್ಲಿ ಜಡ್ಜ್ಗಳು ನ್ಯಾಯಮೂರ್ತಿಗಳು. ಹೈಕೋರ್ಟ್ನ ಯಾವ ಭಾಗ ನಿಮ್ಮ ಮನಸ್ಸನ್ನು ಈ ರೀತಿ ಮಾಡಿದೆ ಅಂತ ಕಪಿಲ್ ಸಿಬಲ್ ಹೇಳಿದ್ದಕ್ಕೆ ಅವರು ಜಾಮೀನಿನ ಮೇಲೆ ಬಿಡುಗಡೆ ಮಾಡುವುದು ಹೇಗೆ ಎಂದು ಹೈಕೋರ್ಟು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸ್ಬಿಟ್ಟಂಗಿದೆ. ಇಟ್ ಈಸ್ ಎ ಪ್ರಾಬ್ಲಮ್, ನನಗೆ ಸಮಸ್ಯೆಯಾಗಿ ಕಾಣಿಸ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರದ ಪರ ಇರೋವಂಥ ಸಿದ್ಧಾರ್ಥ ಮಲ್ಹೋತ್ರಾ ವಕೀಲರು ಅವರು ಕೂಡ ಇದ್ದಾರೆ. ಅವರು ಭಾಗಿಯಾಗ್ತಾರೆ. ಅವ್ರನ್ನೂ ಕೇಳಿದ್ದಾರೆ ಕೋರ್ಟು, ನಿಮ್ಮದೇನಾದ್ರು ಇದೆಯಾ ಅಂತ. ಅದಕ್ಕೆ ಅವರು ನನಗೂ ಇದೆ ಏನೇ, ಅವರು 22ನೇ ತಾರೀಕು ಹೋಗ್ತಾರೆ ವಾದಕ್ಕೆ ಗ್ಯಾರಂಟಿ. ಆರೋಪಿಯ ಪ್ರಕರಣದ ಪ್ರಮುಖ ಸಾಕ್ಷಿ ಅಂದರೆ ಅದರಲ್ಲಿ ಚಿಕ್ಕಣ್ಣ, ಅವ್ರ ಹೆಸರು ಹೇಳಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಸಾಕ್ಷಿ ಜೊತೆ ಇವರು ಸಾರ್ವಜನಿಕವಾಗಿ ಕಾಣಿಸ್ಕೋತಾರೆ ಇವರು. ಎಕ್ಸಾಕ್ಟ್ಲಿ ದಟ್ ವಾಸ್ ಅನ್ಬಿಲೀವಬಲ್ ನನಗೂ. ಅದು ಅಲ್ಲದೆ ಅಂಡರ್ 164 ಹೋಗಿ ಅವ್ರು ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡ್ತಾರೆ. ಇದಾಗಿ ಸಾಕ್ಷಿಯಾಗಿ ಮಾಫಿಯಾಗಿ ನಂತರ ಹಿ ಗೋಸ್ ಆ್ಯಂಡ್ ಮೀಟ್ಸ್ ದಿ ಅಕ್ಯೂಸ್ಡ್ನ. ಅಮೇಝಿಂಗ್ ಅದು. ಐ ಡೋಂಟ್ ನೋ ಏನೋ ಅದನ್ನು ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಅದೆಲ್ಲ ಏನಾಗತ್ತೋ ಗೊತ್ತಿಲ್ಲ. 22ನೇ ತಾರೀಕಿಗೆ ಬಂದಾಗ ಗೊತ್ತಾಗಬೇಕಷ್ಟೆ. ಹಳೆ ಪ್ರಕರಣಗಳ ವಿವರವನ್ನು ಕೇಳಿರೋದ್ರಿಂದ ಇಟ್ ಈಸ್ ಓನ್ಲಿ ಟು ಸಿ ವಾಟ್ ಇಸ್ ದ ಹಿಸ್ಟ್ರಿ ಆಫ್ ದಿ ಪರ್ಸನ್ ಅನ್ನೋದಕ್ಕೆ ನೋಡಿರ್ತಾರೆ. ಹಳೆಯ ಪ್ರಕರಣದ ಆಧಾರದ ಮೇಲೆ ಈ ಪ್ರಕರಣಕ್ಕೆ ಕೊಡ್ತಾರೆ ಅಂತಲ್ಲ, ಬ್ಯಾಕ್ಗ್ರೌಂಡ್ ಏನು, ಹಿಸ್ಟ್ರಿ ಏನು ಅಂತ ನೋಡ್ತಾರೆ. ಆಲ್ ರೈಟ್, ನೀವು ಹೇಳ್ತಾ ಇದ್ದೀರಿ. ನಾನು ಯಾರಿಗೆ ಕೇಳ್ತಾ ಇದ್ದೀನಿ ಜಾಮೀನನ್ನು, ಅವನಂಥ ಪುಟಿದೆಟ್ಟ ಚಿನ್ನದಂತಹ ವ್ಯಕ್ತಿ ಅವನು. ತನ್ನ ಜೀವನದಲ್ಲಿ ಒಂದು ಗುಲಗಂಜಿಯಷ್ಟು ತಪ್ಪನ್ನು ಮಾಡದೇ ಇದ್ದವನು, ಒಂದು ದಿನ ಒಂದು ಕೇಸನ್ನು ಮಾಡ್ಕೊಳ್ಳದೇ ಇದ್ದವನು ಕ್ರಿಮಿನಲ್ ಸೈಡಲ್ಲಿ. ಬೇರೆದು ಬಿಟ್ಬಿಡಿ, ಲೆಕ್ಕಾಚಾರ ಅಲ್ಲ. ಯಾವುದೋ ಸಿವಿಲಲ್ಲೇನೋ ಆಗೋದು ಅಥವಾ ಯಾವುದೋ ನಮ್ಮ ಪ್ರೊಫೆಷನ್ಗಳಲ್ಲಿದ್ದಾಗ ಕೆಲವು ಸರಿ ಆಗ್ಬಿಡೋದು, ಈ ಥರದ್ದೆಲ್ಲ ಅಲ್ಲ. ಕ್ರಿಮಿನಲ್ ಒಂದಿನ ಫೇಸ್ ಮಾಡಿಲ್ಲ. ಹಾಗಿದ್ದಾಗ ಅವ್ರ ಮೇಲೆ ಈ ರೀತಿ ಬಂದಿದೆ, ಅವ್ರು ಅಂಥ ವ್ಯಕ್ತಿ ಅಲ್ಲ ಅನ್ನೋ ವಾದ ಮಾಡ್ತಾರೆ. ಆದರೆ ಹಿಂದೆ ಇದ್ದಾಗಾದರೆ ಇಲ್ಲ, ಹಿಂದೆ ಇವ್ರದ್ದು ನಡವಳಿಕೆಯೇ ಹೀಗಿದ್ದಂಗಿದೆ, ವಿಚ್ ಲುಕ್ಸ್ ಲೈಕ್ ವಯಲೆಂಟ್ ಕ್ರಿಮಿನಲ್. ಹಾಗಾಗಿ ಬಹುಶಃ ಯಾರೋ ಹೇಳಿರಬೇಕು, ಅದಕ್ಕೆ ಅವ್ರು ಹಿಂದಿನ ದಿನ ಕೇಳಿದ್ದಾರೆ.